ನೋಡಿ, ಚುನ್ಮುರಿ ಅಥವಾ ಮಂಡಕ್ಕಿಯಿಂದ ನೀವು ಚೂಡ ಮಾಡ್ಕೊಂಡಿರ್ಬೋದು, ಅಥವಾ ಸುಸ್ಲಾ ಮಾಡ್ಕೊಂಡಿರ್ಬೋದು, ಅಥವಾ ಬೇಳನ್ನ ಮಾಡ್ಕೊಂಡಿರ್ಬೋದು. ಇದೇ ಚುನ್ಮುರಿಯಿಂದ ನಾನೊಂದು ಹೊಸ ಥರದ ಬ್ರೇಕ್‌ಫಾಸ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಏನು ಬ್ರೇಕ್‌ಫಾಸ್ಟ್ ಮಾಡೋದಂತನೂ ಗೊತ್ತಾಗೋದಿಲ್ಲ. ನೀವು ಬೆಳಗ್ಗೆ ಕಡಿಮೆ ಸಮಯದಲ್ಲಿನೂ ಇದನ್ನ ಮಾಡ್ಕೋಬೋದು, ಅಥವಾ ನೀವು ಇದನ್ನ ಪ್ರೋಟೀನ್ ಇರುವಂಥ ಬ್ರೇಕ್‌ಫಾಸ್ಟ್ ಅಂತನೂ ಕರಿಬೋದು. ಮತ್ತು ನೋಡಿ, ಇದರಲ್ಲಿ ನೀವು ಹಿಟ್ಟು ಅಥವಾ ಒಂದು ಬ್ಯಾಟರ್‌ನಲ್ಲಿ 3 ರೀತಿಯ ಏನು ಮಾಡ್ಕೋಬೋದು, ಬ್ರೇಕ್‌ಫಾಸ್ಟ್‌ಗಳನ್ನ ಮಾಡ್ಕೋಬೋದು. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಈಗ ನೋಡಿ, ಒಂದು ಪಾತ್ರೆಗೆ ನಾನು ಈ ಬಟ್ಲೆ 2 ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವ ಚುರುಮುರಿ ಅಥವಾ ಮಂಡಕ್ಕಿಯನ್ನು ತೊಗೊಂಡಿದ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಗೊಳ್ಳು ಚುರುಮುರಿ ಅಂತ ಕರಿತೀವಿ. ಇನ್ನೊಂದು ಬೆಳಗಾವಿ ಚುರುಮುರಿ, ಗಟ್ಟಿ ಚುರುಮುರಿ ಬರ್ತದೆ, ಅದನ್ನಾದ್ರೂ ತೊಗೋಬೋದು. ಈ ಬಟ್ಲೆ ಏನು ಮಾಡ್ಕೊಂಡಿದ್ರೆ ನನಗೆ 2 ಬಟ್ಲಾಗಷ್ಟು ತೊಗೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ನೀರನ್ನು ಹಾಕ್ತೇನೆ ರೀ. ನೋಡಿ, ಈ ಚುರುಮುರಿಯನ್ನು ಏನು ಮಾಡೋಣ್ರಿ, ತೊಯ್ಸ್ಬಿಟ್ಟು ತೊಗೊಳೋಣ್ರಿ. ಮತ್ತು ಚುರುಮುರಿಲೇನೋ ಏನಿರ್ತದೆ ರೀ, ಸ್ವಲ್ಪ ದೂಸೋದಿರ್ತದೆ. ನೋಡಿ, ಈ ರೀತಿ ನೀರಿನಲ್ಲಿ ಏನು ಮಾಡೋದು, ತೊಯ್ಸ್ಬಿಟ್ಟು ಈಗ ಹಿಂಡಿ ತೊಗೋತೀನಿ ರೀ ನಾನು. ನೋಡಿ, ಈ ಸುಸ್ಲಾಗಿ ತೊಯ್ಸ್ಕೊತಿರ್ತೀವಲ್ಲ, ಅದೇ ರೀತಿನೇ ರೀ. ಅಥವಾ ಕೆಲವೊಬ್ರು ಅದನ್ನು ಚುರುಮುರಿ ಒಗ್ಗರಣೆ ಅಂತಲೂ ಕರಿತಿರ್ಬೋದು ರೀ. ನಾವು ಉತ್ತರ ಕರ್ನಾಟಕದ ಕಡೆ ಅದನ್ನು ಸುಸ್ಲಾ ಅಂತ ಕರಿತೀವಿ. ನೋಡಿ, ಈಗ ನೆನೆಸ್ಬಿಟ್ಟು ಆ ಚುರುಮುರಿಯನ್ನು ನೀರನ್ನು ತೆಗೆದುಬಿಟ್ಟು ಹಿಂಡಿ ತೊಗೊಂಡಿದ್ದೀನಿ ರೀ. ಈಗ ಇದಕ್ಕೆ ನಾನು ಇಲ್ಲಿ ನೋಡಿ 1 ಬಟ್ಲಾಗಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನ ಹಾಕಿರಿ. ನೀವು ಹುಳಿ ಮೊಸರು ಇತ್ತಂದ್ರೆ ಬಟ್ಟೆಲಿ ಹಾಕಿಬಿಟ್ಟು ಅದರೊಳಗೆ ನೀರನ್ನು ತೆಗೆದುಬಿಟ್ಟು ಹಾಕಿರಿ. ಇನ್ನೊಂದು ನೋಡಿರಿ, 4-5 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಚುರುಮುರಿ ಮೊಸರು ಜೊತೆ ನೆನೆಲಿರಿ, ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಚಟ್ನಿಯನ್ನು ಮಾಡೋಣ ರೀ. ಚಟ್ನಿಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟು ಶೇಂಗಾ, ಹುರಿದಿರುವ ಶೇಂಗಾ ಮತ್ತು 2 ಸ್ಪೂನ್ ಆಗಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ. ನಾನು ಶೇಂಗಾ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ, ನೀವು ಸಿಪ್ಪೆ ಧರಿಸ್ಲೇನೂ ಹಾಕ್ಬೋದು. 2 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲಂದ್ರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಇದನ್ನು ನೀರು ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ನಾನು ಇನ್ನೂವರೆಗೆ ಇಲ್ಲಿ ಖಾರನ ಹಾಕಿಲ್ಲ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ. ನೋಡಿ, ಇದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಾಂಬಾರು ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಸಾಂಬಾರು ಪೌಡ್ರ್ ಅದು. ಈ ರೀತಿ ಒಂದು ಸಾಂಬಾರು ಪೌಡ್ರ್ ಹಾಕಿನ ಚಟ್ನಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು, ಚಟ್ನಿ ತೆಳು ಗಟ್ಟಿ ನೋಡ್ಕೊಂಡ್ಬಿಟ್ಟು ನೀವು ರುಬ್ಕೊರಿ. ನೋಡಿ, ಆ ಸಾಂಬಾರಿನಲ್ಲಿನೂ ಏನಾಗಿರ್ತದೆ, ಎಲ್ಲ ಪದಾರ್ಥಗಳನ್ನ ಹುರಿದ್ಬಿಟ್ಟೇ ಹಾಕಿರ್ತೀವಲ್ಲ, ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ, ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಹಾಕಿದ್ದೀನಿ. ಈಗ ಚಟ್ನಿ ಏನಾಗಿದೆ ರೀ, ರೆಡಿ ಆಗಿದೆ. ನೋಡಿ, ಚಟ್ನಿ ಇನ್ನೂ ತೆಳು ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು, ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ತೆಂಗಿನಕಾಯಿ ಬಳಸ್ತೇನೆ ಟೇಸ್ಟಿಯಾಗಿರುವಂಥ ಸಾಂಬಾರು ಪೌಡ್ರ್ ಹಾಕಿರೋ ಚಟ್ನಿ ರೀ, ಅದನ್ನು ಸೈಡಿಗೆ ಇಟ್ಟೀನಿ. ನೋಡಿ, ಈಗ ಅದು 5 ನಿಮಿಷ ಆಗ್ಯದ ರೀ. ಇದೇನಾಗಿರ್ತದೆ, ಮತ್ತಷ್ಟು ಸಾಫ್ಟಾಗಿ ಆ ಮೊಸರು ಜೊತೆ ನೆಂದಿರ್ತದೆ. ಈಗ ಮಿಕ್ಸಿ ಜಾರಿಗೆ ನನಗೆ ಯಾವ ಬಟ್ಲೆ ಚುರುಮುರಿ ತೊಗೊಂಡಿನಲ್ರಿ, ಅದರಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಬಟ್ಲಾಗಷ್ಟು ಶೇಂಗಾ ಅಂತ ತೊಗೊಂಡಿದ್ದೀನಿ. ಹುರಿದಿರುವ ಶೇಂಗಾ ಮತ್ತು ಸಿಪ್ಪೆಯನ್ನು ತೆಗೆದುಬಿಟ್ಟು ಹಾಕಿದ್ದೀನಿ. ಸಿಪ್ಪೆ ಧರಿಸ್ಲೇನೂ ಹಾಕ್ಬೋದು. ನಾನೇನು ಆ ಶೇಂಗಾನ ಹುರಿದ್ಬಿಟ್ಟು ತೋರಿಸೋದು ವಿಡಿಯೋ ತುಂಬಾ ದೊಡ್ಡದಾಗ್ತದೆ. ಹುರಿದಿರೋ ಶೇಂಗಾನ ನಾನು ಏನು ಮಾಡಿದ್ದೀನಿ, ಹಾಗೆ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿನಿ ನೋಡಿರಿ, ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಮೊಸರು ಚುರುಮುರಿಯನ್ನು ಏನು ನೆನೆಸಿಟ್ಟಿದ್ವಲ್ಲ ರೀ, ಅದನ್ನು ಹಾಕೊಂಡು ನೋಡಿ, ಇದು ಪ್ರೋಟೀನ್ ಬ್ರೇಕ್‌ಫಾಸ್ಟ್ ಅಂತಲೂ ಕರಿಬೋದು ನೀವು. ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡ್ಬಿಟ್ಟು ನೋಡಿ, ದೋಸೆ ಹಿಟ್ಟಿನ ಹದಕ್ಕೆ ನುಣ್ಣಗೆ ರುಬ್ಕೊಂಡು ತೊಗೋಬೇಕ್ರಿ ಇದನ್ನು. ನೋಡಿ, ನುಣ್ಣಗೆ ರುಬ್ಕೊಂಡ್ರೆ ನೋಡಿ, ಈಗ ಇದನ್ನು ರುಬ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಿ ರೀ, ಆ ಮೊಸರು ಚುರುಮುರಿ ಏನು ನೆನೆಸಿದಲ್ರಿ, ಅದೇ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ಇಲ್ಲಾಂದ್ರೆ ನೀವು ಇದನ್ನು ಈ ರೀತಿ ಮಾಡಿ ಈ ರೀತಿ ಮಾಡಿ ರಾತ್ರಿನೂ ಮಾಡಿಟ್ಟು ಬೆಳಗ್ಗೆ ಇದನ್ನು ಏನು ಮಾಡ್ಬೋದು, ಫರ್ಮೆಂಟ್ ಆದಮೇಲೂ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಇನ್ಸ್ಟಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲ ನೀವು ರಾತ್ರಿ ಈ ರೀತಿ ಕಲಸಿಬಿಟ್ಟು ಬೆಳಗ್ಗೆ ಫರ್ಮೆಂಟ್ ಆದ್ಮೇಲೂ ಏನು ಮಾಡಿರಿ, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ದೋಸೆಗೆ ಏನಾಗ್ತದೆ, ಅವಾಗ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ. ಈಗ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿರಿ, ಎಲ್ಲ ನೀಟಾಗಿ ಏನಾಗಿದೆ, ಮಿಕ್ಸ್ ಆಗಿದೆ ರೀ. ನೋಡಿ, ತುಂಬ ತೆಳುವೂ ಮಾಡ್ಕೋಬೇಡ್ರಿ, ತುಂಬ ಗಟ್ಟಿನೂ ಮಾಡ್ಕೋಬೇಡ್ರಿ. ನೋಡಿ, ಆಲ್ರೆಡಿ ತವೆ ಏನೋ ಕಾಯ್ಲಿಕ್ಕೆ ಇಟ್ಟಿದ್ರಿ, ತವೆನೂ ಚೆನ್ನಾಗಿ ಕಾಯ್ದದ. ನೋಡಿ, ನಾನು ನಿಮಗೆ 3 ರೀತಿಯ ದೋಸೆಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ನಿಮಗೆ ಏನು ಮಾಡ್ತಾ ಇದ್ದೀನಿ, ಸಾಫ್ಟ್ ದೋಸೆಯನ್ನು ಮಾಡಿ ತೋರಿಸ್ತೀನಿ ರೀ. ನೋಡಿ,
ಇವತ್ತು ಅಕ್ಕಿ ಬೇಳೆ ನೆನೆಸಿಲ್ಲ, ರುಬ್ಬೋಕ್ಕೆ ತುಂಬ ಟೈಮ್ ಬೇಕಾಗ್ತದೆ ಅಂತ ಅನ್ನೋರು ಇದನ್ನು ಬೆಳಗ್ಗೆ ಗಡಿಬಿಡಿಯಲ್ಲಿ ಮಾಡ್ಕೋಬೋದು. ನೋಡಿ ಫಸ್ಟ್ ಏನು ಮಾಡಿದ್ದೀನಿ, ನಾನು ನಿಮಗೆ ಸಾಫ್ಟ್ ದೋಸೆಯನ್ನು ಹಾಕಿ ತೋರಿಸ್ತಿದ್ದೀನಿ. ನೋಡಿ ಒಬ್ರಿಗೆ ಸಾಫ್ಟ್ ಇಷ್ಟ ಆಗ್ತದೆ, ಒಬ್ರಿಗೆ ಕ್ರಿಸ್ಪಿ ಇಷ್ಟ ಆಗ್ತದೆ. ನೀವು ಎಲ್ಲ ರೀತಿ ದೋಸೆಗಳನ್ನ ಮಾಡ್ಕೋಬೋದು. ನೋಡಿ ಎಣ್ಣೆ ತುಪ್ಪ ಯಾವುದನ್ನಾದರೂ ನೀವೇನು ಮಾಡಿರಿ, ಬೆಣ್ಣೆ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತೊಗೊರಿ. ನೋಡಿ ಎಷ್ಟು ನೋಡಿರಿ, ಆ ಸೋಡಾ ಹಾಕಿನೆಲ್ಲ ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ, ಎಷ್ಟು ಚೆನ್ನಾಗಿ ಬೇಯ್ದದ. ನಿಮಗೆ ನೋಡಿರಿ ದೋಸೆ ಹಿಂದಿನ ಕಲರ್ನು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬಂದದ್ದು. ಇಲ್ಲ ನಮಗೆ ಸೋಡಾನು ಬೇಡ, ಏನೂ ಬೇಡ ಅಂದ್ರೆ ನಾ ಏನೂ ಹಾಕೋಬೋದು, ನೀವು ನಾ ಏನೋ ಏನು ಹಾಕಿಲ್ಲ. ಇಲ್ಲಾಂದ್ರೆ ರಾತ್ರಿ ಈ ರೀತಿ ಕಲಸಿಬಿಟ್ಟು ಬೆಳಗ್ಗೆ ಫರ್ಮೆಂಟೇಷನ್ ಆದಮೇಲೆ ನೀವು ಅದನ್ನು ಹಿಟ್ಟನ್ನು ಬಳಸ್ಬೋದು. ನಾನು ಇನ್ಸ್ಟೆಂಟಾಗಿ ಮಾಡಿ ತೋರಿಸಿದ್ದೀನಿ ಅಂತೇಳಿ ಸ್ವಲ್ಪ ಸೋಡಾನ ಬಳಸಿದ್ದೀನಿ. ಈಗ ನೋಡಿ ಒಂದು ಸಾಫ್ಟ್ ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಇನ್ನೊಂದು ನಾನು ಇಲ್ಲಿ ಉತ್ತಪ್ಪನ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಪನ್ನೀರ್ ಅನ್ನೋದ್ರು ನೋಡಿರಿ, ನಿಮಗೆ ಹೆಲ್ದಿ ಮಾಡ್ಕೊಳಕ್ಕೆ ಅಥವಾ ಮಕ್ಕಳಿಗೆ ನಿಮ್ಮಲ್ಲಿ ಏನು ಇಷ್ಟನ ಆ ರೀತಿ ನೀವು ಪನ್ನೀರು ಅದನ್ನೇ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿನೂ ಹಾಕೋಬೋದು. ನಾನಿಲ್ಲಿ ಬರೀ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ ಮನೆಯಲ್ಲಿ ಬೇಸಿಕ್ಕಾಗಿ ಈರುಳ್ಳಿ ಕೊತ್ತಂಬರಿ ಅದು ಅಂತೂ ಇರ್ತಾವೆ. ಟೊಮೆಟೊ ಇಷ್ಟ ಆದರೂ ಟೊಮೆಟೊನೂ ಹಾಕೋಬೋದು. ನೋಡಿ ಇದನ್ನು ತಿರುವಿ ಬೇಯಿಸ್ಬಿಟ್ಟು ತೊಗೊಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಒಂದು ಸಾಫ್ಟ್ ದೋಸೆ ಹಾಕಿದೆ, ಒಂದು ಉತ್ತಪ್ಪನ ಹಾಕಿ ತೋರಿಸಿದ್ದೀನಿ. ಇನ್ನೊಂದು ನಿಮಗೆ ಕ್ರಿಸ್ಪಿ ದೋಸೆನೂ ಹಾಕಿ ತೋರಿಸ್ತೀನಿ ನೋಡಿರಿ. ಆ ರವೆಯಿಂದ ಗರಿ ಗರಿಯಾಗಿ ಬರ್ತಾವೆ ರೀ, ಆ ಚುರುಮುರಿಯಿಂದ ಸಾಫ್ಟೂ ಬರ್ತವೆ. ಯಾವುದು ಎಲ್ಲ ರೀತಿ ದೋಸೆಗಳನ್ನ ನೀವು ಮಾಡ್ಕೋಬೋದು. ಈಗ ಇನ್ನೊಂದು ಕ್ರಿಸ್ಪಿ ಆಗಿರುವಂಥ ದೋಸೆಯನ್ನು ಹಾಕ್ತೀನಿ ನೋಡಿರಿ. ನೋಡಿ ಮತ್ತು ನಾನಿಲ್ಲಿ ನಾನ್ ಸ್ಟಿಕ್ ತವೆಯನ್ನೇನು ಬಳಸಿಲ್ಲ, ಈ ಚಪಾತಿ ಮಾಡೋ ತವೆಯಲ್ಲೇ ನಾನು ನಿಮಗೇನು ಮಾಡಿದ್ದೀನಿ, ದೋಸೆಯನ್ನು ಹಾಕಿ ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ದೋಸೆ. ಇದೇನು ತುಂಬ ಏನು ಟೈಮ್ ತೊಗೊಳ್ಳಲ್ಲ, ನೀವು ಬೆಳಗ್ಗೆ ಮಾಡ್ಕೋಬೋದು ಇದನ್ನು. ನೋಡಿ ಲೋ ಫ್ಲೇಮ್ದಲ್ಲಿಟ್ಟು ನೋಡಿರಿ ಈ ರೀತಿ ಕ್ರಿಸ್ಪಿ ಮಾಡ್ಕೊರಿ ನೀವು. ನೋಡಿ ಎಷ್ಟು ಚೆನ್ನಾಗಿ 3 ರೀತಿಯೂ ದೋಸೆಯನ್ನು ಹಾಕಿ ತೋರಿಸಿದ್ದೀನಿ. ನೋಡಿ ಈಗ ಪ್ಲೇಟಿಂಗ್ ಮಾಡೋಣ್ರಿ. ಇದೊಂದು ಕ್ರಿಸ್ಪಿ ದೋಸೆ ಹಾಕಿದ್ದೀನಿ, ನೋಡಿ ಉತ್ತಪ್ಪನ ಹಾಕಿದ್ದೀನಿ, ನೋಡಿ ಮತ್ತಿನ್ನು ಸಾಫ್ಟ್ ದೋಸೆ. ನೋಡಿ ಆ ಸಾಫ್ಟ್ ದೋಸೆ ಕಲರ್ ಅಂತೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಆ ಚಟ್ನಿ ಸಾಂಬಾರು ಪೌಡ್ರ್ ಹಾಕಿ ಒಂದು ಹೊಸ ಥರದ ಚಟ್ನಿಯನ್ನು ಮಾಡ್ಕೊಂಡಿದ್ವಿ, ಅದ್ರ ಜೊತೆ ಇದನ್ನು ಸರ್ವ್ ಮಾಡೋಣ್ರಿ. ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲ ಈ ರೀತಿ ಬೇಡ ನಮಗೆ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೋಬೋದು, ನೀವು ಕಾಯಿ ಚಟ್ನಿನೂ ಮಾಡ್ಕೋಬೋದು, ಅಥವಾ ನೀವು ಯಾವ ರೀತಿ ಚಟ್ನಿ ಮಾಡ್ತೀರತ್ತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ನಾನು ನಿಮಗೆ ಇದರ ಸಾಫ್ಟ್ನೆಸ್ಸನ್ನು ತೋರಿಸ್ತೀನಿ. ಎಷ್ಟು ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿರ್ತಾವ್ರಿ ಇವು ದೋಸೆ. ನೋಡಿ ನೋಡಿ ಇನ್ನೂ ಜಾಸ್ತಿ ಹಿಟ್ಟು ಫರ್ಮೆಂಟ್ ಆಗಬೇಕು ಅವಾಗ. ಇಲ್ಲ ನಿಮಗೆ ಈನೋ ನಡೀತಿತ್ತಂದ್ರೆ ನೀವು ಸೋಡಾ ಬದಲು ಏನು ಮಾಡ್ಬೋದು, ಈನೋನ್ನಾದ್ರೂ ಹಾಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ದೋಸೆ. ನೋಡಿ ತುಂಬಾ ಸಾಫ್ಟ್ ಅದಾವೆ ರೀ. ನೋಡಿ ತುಂಬ ಚೆನ್ನಾಗಿ ಬಂದಾವೆ ರೀ ದೋಸೆ. ಆ ಕ್ರಿಸ್ಪಿನೆಸ್ಸು ತೋರಿಸ್ತೀನಿ ನೋಡಿರಿ ನಿಮ್ಗೆ ಮುಗಿದ್ಬಿಟ್ಟು. ಇನ್ನೂ ತೆಳುಬೇಕಂದ್ರೂ ನೀವು ಹಾಕೋಬೋದು. ಒಬ್ರಿಗೆ ಕ್ರಿಸ್ಪಿ ಸಾಫ್ಟು, ಒಬ್ಬರಿಗೆ ನೋಡಿರಿ ಉತ್ತಪ್ಪ, ಯಾವ ರೀತಿ ಬೇಕೋ ನೀವು ಇದನ್ನು ಒಂದೇ ಹಿಟ್ಟಿನಲ್ಲಿ 3 ರೀತಿಯೂ ಮಾಡಿ ಕೊಡ್ಬೋದು. ನೋಡಿ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿದ್ದು ಅಥವಾ ಬೆಳಗ್ಗೆ ದಿಢೀರಾಗಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಅದು ಗೊತ್ತಾಗಲ್ಲ ಅಂದ್ರೂ ನೀವು ಈ ರೀತಿಯಾಗಿ ಹೆಲ್ದಿಯಾಗಿರುವಂಥ ಪ್ರೋಟೀನ್ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ಈ ಚುರುಮುರಿ ಅಥವಾ ಮಂಡಕ್ಕಿಯಿಂದ ಮಾಡಿರುವ ದೋಸೆ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನೋಡಿ ಅಥವಾ ನಿಮಗೆ ಮತ್ತೆ ಯಾವುದರ ರೆಸಿಪಿ ಬೇಕಾಗಿತ್ತಂದ್ರೂ ನೀವು ಕಮೆಂಟ್ ಮಾಡಿ ತಿಳಿಸ್ರಿ, ಅಥವಾ ನೀವು ದಿಢೀರಂತ ಯಾವ್ಯಾವ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಮಾಡ್ತೀರತ್ತ ಹೇಳಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ.